ವೆಲ್ಕಮ್ ಟು ಐಶು ಕಿಶೋರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ನಮ್ಮ ಮನೆ ಸರೌಂಡಿಂಗ್. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಸಿಟಿ ಲೈಫ್ಗಿಂತ ಹಳ್ಳಿ ಲೈಫೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ರೆಶ್ ಹೇರು, ಸುತ್ತು ಮರ ಗಿಡಗಳು. ನಮ್ಮನೆ ಹತ್ರ ಅಂತೂ ತುಂಬ ಮರ ಗಿಡಗಳಿದ್ದಾವೆ, ನೀವು ನೋಡ್ಬೋದು. ನೋಡಿ, ಇದೊಂದು ಸ್ಟಾರ್ ಫ್ರೂಟು. ಗೊತ್ತಿರುತ್ತೆ ಅನ್ಕೋತೀನಿ ನಿಮಗೆ. ಸ್ಟಾರ್ ಫ್ರೂಟ್ ತುಂಬ ಟೇಸ್ಟಿಯಾಗಿರುತ್ತೆ, ಹಣ್ಣಾಗಬೇಕು. ಸೊ ಇದೆಲ್ಲ ಇನ್ನೂ ಕಾಯಿ. ಬಟ್ ನೋಡಿ, ಚಿಕ್ಕ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಅಂತಂದರೆ. ಅಂದರೆ ಫಸ್ಟು ತುಂಬ ದೊಡ್ಡ ಮರ ಇತ್ತು, ಬಟ್ ಅದೆಲ್ಲ ಸೊ ಈಗ ಅದೆಲ್ಲ ಇನ್ನು ಪಿಂದೆ. ಸೊ ಅದು ಹಣ್ಣಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯೆಲ್ಲೋಯಿಶ್ ಆಗಬೇಕು. ಯೆಲ್ಲೋಯಿಶ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪನೇ ಆ್ಯಕ್ಚುಲಿ ಹೇಳ್ಬೇಕಾದ್ರೆ, ಇನ್ನೂ ಜಾಸ್ತಿ ಇತ್ತು, ಎಲ್ಲ ಸ್ವಲ್ಪ ಎಲ್ಲ ಕೋತಿಗಳೆಲ್ಲ ತಿಂದ್ಬಿಟ್ಟಿದ್ದಾವೆ. ಸೊ ಈಗ ಕೆಲವೊಂದು ಮಳೆ ಬಿದ್ದಿದ್ದಕ್ಕೆ ಕೆಳಗಡೆ ಎಲ್ಲ ಬಿದ್ದು ಹಾಳಾಗಿದೆ. ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಕಡೆ ಬಂದರೆ ನೋಡಿ, ಚಕ್ಕೋತ ಅಂತ ಹೇಳ್ತೀವಿ ನಮ್ಮ ಕಡೆ. ಇದರಲ್ಲಿ ಪಿಂಕ್ ಕಲರು ಆ್ಯಂಡ್ ವೈಟ್ ಕಲರ್ ಇರುತ್ತೆ. ನಾನು ತಿಂದಿರೋದು ಬಂದು ಪಿಂಕ್ ಕಲರು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ವೈಟ್ ಕಲರು ತಿಂದಿದ್ದೀನಿ, ಬಟ್ ನನಗೆ ಪಿಂಕಿಶ್ ಅಂದರೆ ತುಂಬ ಇಷ್ಟ ಆಗೋದು ಹಣ್ಣು. ಪಿಂಕ್ ಕಲರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಮರದಲ್ಲೇ ಹಣ್ಣಾಗಕ್ಕೆ ಬಿಡ್ತೀವಿ ನಾವು. ಆ್ಯಂಡ್ ಇದು ಬಂದು ಅದು ಆಗಲೇ ತೋರಿಸಿದ್ನಲ್ಲ, ಅದು ಬಂದು ಬಟರ್ ಫ್ರೂಟ್ ಮರ. ಬಟ್ ಬಟರ್ ಫ್ರೂಟ್ ನಮ್ಗೆ ಸಿಗಲ್ಲ. ಸೊ ಅದಾದ್ಮೇಲೆ ನೋಡಿ, ನನ್ನ ಹಸ್ಬೆಂಡು ಎಲ್ಲ ನೋಡ್ಕೊಂಡು ಮನೆ ಕಡೆ ಬರೋ ಅಷ್ಟರಲ್ಲಿ ನಾನು ಮನೆ ಅಂದರೆ ಸಿಗೋದು ಒಂದು ದಿನ ನಮಗೆ ಸಂಡೇಸ್. ಸೊ ಆ ಟೈಮಲ್ಲಿ ಮನೆ ಹತ್ರ ಏನು ಏನು ಹಣ್ಣು ಬಿಟ್ಟಿದೆ ಏನು ಅದೆಲ್ಲ ಫುಲ್ ಒಂದು ರೌಂಡ್ ನೋಡ್ಕೊಂಡು ಬರ್ತೀನಿ. ನನಗೆ ಗಿಡಗಳು ನೆಡೋದಂದ್ರೆ ತುಂಬ ಇಷ್ಟ. ನೋಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಎಗ್ ಫ್ರೈಡ್ ರೈಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡಿ, ಅವರು ಎಗ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ನೋಡ್ಬೋದು. ಆ್ಯಂಡ್ ನಾವು ನೀವು ಅನ್ಕೋಬೋದು, ಏನು ಇಲ್ಲಿ ಮಾಡ್ತಿದ್ದಾರೆ ಎಗ್ ಫ್ರೈಡ್ ರೈಸ್ನ ಅಂತ, ಒಂದು ಹೊರಗಡೆ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಾವು ನಾನ್ ವೆಜ್ನ ಮನೆ ಒಳಗಡೆ ಮಾಡೋದಿಲ್ಲ. ಸೊ ಇದು ಕಾರ್ ಶೆಡ್ಡು, ಅಂದರೆ ಕಾರೆಲ್ಲ ಪಾರ್ಕ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋತೀವಿ. ಜೊತೆಗೆ ನಾನ್ ವೆಜ್ಜು ಮಾಡ್ತೀವಿ ಇಲ್ಲೇ. ನಾವು ನಾನ್ ವೆಜ್ ಮನೇಲಿ ಮಾಡೋದಿಲ್ಲ, ಯಾಕಂತಂದ್ರೆ ಲೈಕ್ ಹಬ್ಬ ಬಂದಾಗ, ಈಗ ದೀಪಾವಳಿ ಹಬ್ಬ ಬಂದಾಗ, ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ, ಗೌರಿ ಗಣೇಶ ಹಬ್ಬ, ಈ ಥರ ಹಬ್ಬಗಳೆಲ್ಲ ಬಂದಾಗ ಏನು ನಾನ್ ವೆಜ್ ಮನೇಲಿ ಮಾಡಿದ್ರೆ ಅಡುಗೆ ಮನೆಗೆಲ್ಲ ಪೇಂಟ್ ಹೊಡಿಸ್ಬೇಕು. ಸೊ ಹಾಗೆ ಹಬ್ಬ ಮಾಡಬಾರ್ದು ಅಂತಾರೆ ನಮ್ಮ ಕಡೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ನಾನ್ ವೆಜ್ನ ನಾವು ಮನೆ ಒಳಗಡೆ ಮಾಡೋದಿಲ್ಲ. ಎಲ್ಲನೂ ಲೈಕ್ ನಾನ್ ವೆಜ್, ಎಗ್ ನಾನ್ ವೆಜ್ ಎಲ್ಲನೂ ಹೊರಗಡೆನೆ ಮಾಡ್ಕೋತೀವಿ ಕಾರ್ ಶೆಡ್ಡಲ್ಲಿ. ಸೊ ಅಲ್ಲಿ ಏನೇನು ಬೇಕೋ ನಾನ್ ವೆಜ್ಗೆ ಎಲ್ಲ ಪಾತ್ರೆ ಸಾಮಾನು, ಫುಲ್ ಸ್ಟವ್ವು, ಅದಕ್ಕೆ ಮಸಾಲೆ ಐಟಮ್ ಎಲ್ಲನೂ ನಾವು ಅಲ್ಲೇ ಇಟ್ಕೊಂಡಿರ್ತೀವಿ. ಸೊ ಅಲ್ಲೇ ಎಲ್ಲನೂ ಯೂಸ್ ಮಾಡಿ ತಿಂದು ಎಲ್ಲ ಮತ್ತು ಅಲ್ಲೇ ತೊಳೆದಿಟ್ಟು ಮನೆ ಒಳಗಡೆ ಬರೋದು. ಏನೂ ತರೋದಿಲ್ಲ ನಾವು ಅಲ್ಲಿಂದ. ಸೊ ಹೀಗೆ ಅಂದರೆ ಇದು ನಮ್ಮಮ್ಮ ಮನೇಲಿ ಏನಿಲ್ಲ, ನಾವೆಲ್ಲ ಅಡುಗೆ ಮನೆಯಲ್ಲೇ ಮಾಡ್ತೀವಿ. ಸೊ ಹಬ್ಬದ ಟೈಮಲ್ಲಿ ಅಡುಗೆ ಮನೆ ಮಾತ್ರ ಪೇಂಟ್ ಮಾಡ್ಕೋತೀವಿ. ಸೊ ಇಲ್ಲಿ ಬಂದು ಆ ಥರ ಇಲ್ಲ. ನೋಡಿ, ಎಗ್ ಫ್ರೈಡ್ ರೈಸ್ ರೆಡಿ ಆಗ್ತಿದೆ. ನಮ್ಮ ಭಾವ ಬಂದರು, ರೆಡಿ ಆಯ್ತಾ ಅಂದರು. ರೆಡಿ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು. ಬಟ್ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅವ್ರು ಮಾಡೋ ಎಗ್ ಫ್ರೈಡ್ ರೈಸು. ಜಸ್ಟ್ ಕಮೆಂಟ್ ಮಾಡಿ ನನಗೆ, ಬೇರೆ ಏನಾದ್ರು ರೆಸಿಪೀಸ್ ನನ್ನ ಹಸ್ಬೆಂಡ್ ಕಡೆಯಿಂದ ಟ್ರೈ ಮಾಡಿಸ್ಬೇಕು ಅಂದರೆ ಖಂಡಿತ ಮಾಡಿಸೋಣ. ನೋಡಿ, ನಮ್ಮ ಭಾವಂಗೆ ನಾನೇ ತೊಗೊಂಡೋಗಿ ಕೊಟ್ಟೆ. ನೋಡಿ ಭಾವ, ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಅವ್ರು ಟೇಸ್ಟ್ ಚೆನ್ನಾಗಿ ಹೇಳ್ತಾರೆ, ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಕೇಳಿದೆ ನಮ್ಮ ಭಾವನ, ಹೆಂಗೈತೆ ಭಾವ ಟೇಸ್ಟು ಅಂತ. ಉಪ್ಪು ಸ್ವಲ್ಪ ಕಡಿಮೆ ನಮ್ಮ, ಉಪ್ಪು ಹಾಕು ಅಂತ ಹೇಳಿದ್ರು. ಸೊ ಉಪ್ಪೆಲ್ಲ ಹಾಕಿ ನನ್ನ ಹಸ್ಬೆಂಡು ಎಗ್ ಫ್ರೈಡ್ ರೈಸ್ ರೆಡಿ ಮಾಡಿದ್ರು. ಸೊ ಈಗ ತಿನ್ನೋದೇ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಹೊಟ್ಟೆ ಹಸಿತಿತ್ತು, ಬೆಳಗ್ಗೆಯಿಂದ ಬೇರೆ ಏನೂ ತಿಂದಿರಲಿಲ್ಲ. ನಮ್ಮ ಅತ್ತೆ ಹಾಕ್ಕೊಡೋದು ತಡ ನಿಜವಾಗ್ಲೂ. ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲರಿಗೂ ಹಾಕ್ಕೊಡ್ತಿದ್ದಾರೆ ನಮ್ಮ ಅತ್ತೆ. ನಮ್ಮ ಭಾವ ತಿಂತಿದ್ರೆ ಅವ್ರ ತಮ್ಮನಿಗೆ ಕಾಲು ಹೇಳ್ಕೊಂಡು, ಏನೋ ಸುಮಾರಾಗಿದೆ ಪರವಾಗಿಲ್ಲ ಅಂತ. ಬಟ್ ಚೆನ್ನಾಗಿತ್ತು. ಗೊತ್ತಲ್ವಾ, ಅಣ್ಣ ತಮ್ಮಂದ್ರೆಲ್ಲ ಅಕ್ಕ ತಂಗಿರು, ಬ್ರದರ್ಸ್ ಸಿಸ್ಟರ್ಸ್ ಎಲ್ಲನೂ ಹಾಗೆ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತಿನ್ನೋದು. ಸೊ ಎಸ್ ಫ್ರೆಂಡ್ಸ್, ಎಲ್ಲ ಮಾಡಿ ತಿಂದಿದ್ದಾಯಿತು. ಹೀಗೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೊರಟಿದ್ವಿ. ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್